ಹೊಟ್ಟೆ ಜಗ್ಗಿ ಸ್ವಲ್ಪ ಬ್ಯಾನೆ ಆಗ್ತದೆ ಒಂದು ಸೈಡ್ ಹೊಟ್ಟೆ ನನಗೆ. ದೇವರಿಗೆ ಸ್ತೋತ್ರ. ಇದು ನನ್ನ ಮನ್ಸಿಗೆ ಬರ್ತಿತ್ತು, ಇದು ಕುಡಿಬಾರ್ದು, ಇದು ಗುಟ್ಕ ತಿನ್ಬಾರ್ದು, ನಾನು ಹೆಂಗ್ ಮಾಡಬೇಕು, ನನಗೆ ಬಿಡಕ್ಕೆ ಆಗ್ತಾ ಇಲ್ಲ ದೇವರೇ, ನಾನು ಏನು ಮಾಡಲಿ ಅಂತ ಕುಂತಾಗ ನಾನು ಉಪವಾಸ ಪ್ರಾರ್ಥನಾ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಉಪವಾಸ ಪ್ರಾರ್ಥನಾ ಮಾಡಕ್ಕೆ ಸ್ಟಾರ್ಟ್ ಮಾಡಿದಾಗ ಅವಾಗ ನಾನು ದೇವರ ಹತ್ರ ಏನು ಮಾಡ್ತಾ ಇದ್ದೆ, ಗೋವಾದು ಒಂದು ಪಾಕೆಟ್, ಅವಾಗ ಗೋವಾ ಸಿಕ್ತಿದ್ವು, ಬಿಮಲ್ ಗೋವಾ ಇದ್ವು. ಆ ಪಾಕೆಟ್ ನಾನು ಏನು ಮಾಡ್ತೆ, ಮ್ಯಾಗ ಪರಲೋಕದಲ್ಲಿ ಹಿಂಗ ಮ್ಯಾಗ ತೋರಿಸ್ತಿದ್ದೆ, ಆಕಾಶ ಕಡೆಗೆ ಹಿಂಗ ತೋರಿಸ್ತಾ ಇದ್ದೀನಿ. ಹಿಂಗೆ ನೋಡು ದೇವರೇ, ನಾನು ಈ ಗುಟ್ಕ ತಿಂತಾ ಇದ್ದೀನಿ, ನನ್ನ ಕೈಲಂತರ ಬಿಡಕ್ಕಾಗೋದಿಲ್ಲ, ನಿನ್ನ ಕೈಲಿಂತ ಬಿಡಿಸು ಅಂತ ನಾನು ದೇವರ ಹತ್ರ ಹಿಂಗ ತೋರಿಸಿ ಕೇಸಿ ನಾನು ತಿಂತಾ ಇದ್ದೆ. ಯಾಕಂದ್ರೆ ಬೇಜಾರಾಗಿದೆ, ಯಾಕಂದ್ರೆ ಬಿಡಕ್ಕಾಗ್ತಾ ಇಲ್ಲ, ಪ್ರಾರ್ಥನೆ ಮಾಡ್ತಾ ಇದ್ದೆ, ಬಿಡಕ್ಕಾಗ್ತಾ ಇದ್ದಿಲ್ಲ. ದೇವರಿಗೆ ಡೈರೆಕ್ಟ್ ಹಿಂಗ ತೋರಿಸ್ತಿದ್ದೆ, ಆಕಾಶ ಕಡೆಗೆ ಹಿಂಗ ತೋರಿಸ್ತಾ ಇದ್ದೆ. ಒಂದ್ ದಿವಸ ರಾತ್ರಿ ಒಂದು 7 ದಿವಸ 8 ದಿವಸ ಆದ್ಮೇಲೆ ಪ್ರಾರ್ಥನಾ ಮಾಡಿ ತಿಂತ ಉಪವಾಸ ಮಾಡಿ ಬಿಡಕ್ ಆಗ್ತಾನೆ ಇಲ್ಲ. ನನಗೆ ಭಾಳ ಅದ್ರ ಮೇಲೆ ಜ್ಞಾನ ಹೋಗ್ತಿತ್ತು, ಗೋವಾ 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 ಅಂತ ತಿನ್ನೋದು. ಅವಾಗಿನ ಗೋವಾ ಸಿಕ್ತಿತ್ತು, ಗುಟ್ಕಾ ಸಿಕ್ತಿತ್ತು, ಬಿಮಲ್ ಬಿ ಸಿಕ್ತಿತ್ತು. ನಾನು ತಿಂತಾ ಇರುವಾಗ ಭಾಳ ಬೇಜಾರಾಗಿತ್ತು. ನಾನು ನಿನ್ನನ್ನು ನಡ್ಕೊಂತೀನಿ, ನಾನು ಪ್ರಾರ್ಥನಾ ಮಾಡ್ತೀನಲ್ಲ ದೇವರೇ, ನನ್ನ ಪವಿತ್ರತಾಕ ಇರಬೇಕು, ನಾನು ಪವಿತ್ರಲಿಂತ ನಡಿಬೇಕು. ಗುಟ್ಗ ಬೀಡಿ ಸೇದು ಗುಟ್ಗ ಸಿಗರೇಟ್ ಸೇದು ಇದು ತಪ್ಪು ಅಂತ ನನ್ನ ಮನಸ್ಸಲ್ಲಿ ಹೇಳ್ತಾ ಇತ್ತು. ಇದು ಪವಿತ್ರತಾನ ಇರಕ್ಕೆ ನನ್ಗೆ ಸಹಾಯ ಮಾಡು, ಇದು ಬಿಡಿಸಪ್ಪ ಅಂತ ನಾನು ಉಪವಾಸ ಮಾಡಿ ಕಣ್ಣೀರ್ಲಿಂತ ಒಂದ್ಸಲ ಪ್ರೇಯರ್ ಮಾಡಿದ್ದೆ. ಅಲ್ಲಲ್ವೇ, ನನ್ಗೆ ರೋಗ ಬರ್ತದಂತಲ್ಲ, ಹಂಗ ಬರಂಗಿತ್ತು ಭಯ ಇತ್ತಂದ್ರೆ ನಾ ಯಾವಾಗೋ ಬಿಡ್ತಿದ್ದೆ. ಆದ್ರೆ ಯೇಸು ಸ್ವಾಮಿಗೆ ನಂಬಿದ ದೇವರಿಗೆ ಮೋಸ ಮಾಡಬಾರ್ದು. ನನ್ನ ಒಳಗಡೆ ಆತ್ಮ ಇರ್ತದಲ್ಲ, ಆತ್ಮಕ್ಕೆ ನಾ ಮೋಸ ಮಾಡಬಾರ್ದು. ನನಗೆ ಭಯ ಇತ್ತಂತಂದ್ರೆ ನಾ ಮೊದಲೇ ಬಿಡ್ತಿದ್ದೆ. ನನಗೆ ಭಯ ಇದ್ದಿದ್ದಿಲ್ಲ, ನಾ ಲೋಕದಾಗಿದ್ದೆ. ಯಾವಾಗ ದೇವರಿಗೆ ನಡ್ಕೋಕ್ ಸ್ಟಾರ್ಟ್ ಮಾಡೀನಿ, ನನಗೆ ಭಯ ಬಂತು. ನಾ ಪವಿತ್ರ ದೇವರಿಗೆ ನಡ್ಕೊಂತ ಇದ್ದೀನಿ, ನಾನು ಪವಿತ್ರ ಇರಬೇಕು. ನಾನು ತೋರಿಸಿ ತಿಂತಾ ಇರುವಾಗ ಒಂದು ವಾರ ಆದ್ಮೇಲೆ ರಾತ್ರಿ 12 ಗಂಟೆಗೆ ನಾನು ಒಂದು ಕಾರಲ್ಲಿ ಕುಂತಿದ್ದೆ. ನಾನು ಕಾರ್ ನಡೆಸ್ತಾ ಇದ್ದೆ. ಕಾರಲ್ಲಿ ಹಿಂಗ ಕುಂತುವಾಗ ದೇವರ ಆತ್ಮ ನನಗೆ ಹೇಳಿದ, ನಾಳೆಲಿಂತ ನೀನು ಗುಟ್ಕಾ ತಿನ್ನೋದು ಬಿಡ್ತಿ ಅಂತ, ಗುಟ್ಕಾ ತಿನ್ನೋದು ಬಿಡ್ತಿದೆ ಅಂತ ನನಗ ಕರ್ತನ ಆತ್ಮ ಡೈರೆಕ್ಟ್ ಹೇಳಿದ. ಆತ ನನಗೆ ಸಹಾಯ ಮಾಡಿದ. ಹಿಂಗ ಹೃದಯದಾಗ ಶಬ್ದ ಬಂತು, ನಾಳೆಲಿಂತ ನೀನು ಗುಟ್ಕಾ ತಿನ್ನೋದಿಲ್ಲ, ನಿನ್ನ ಪ್ರಾರ್ಥನಾ ದೇವರು ಕೇಳೇನಾ. ಅವತ್ತ ಸುಮಾರು 11 ಗಂಟೆ ಆಗಿರ್ಬೋದು. 11 ಗಂಟೆ ನಾನು ಹೋಗಿ ಮತ್ತೆ ಪಾನ್ಪಟ್ಟಿ ಹತ್ರ ಹೋಗಿ, ಬಿಡಿ ಶಾಪ್ ಹತ್ರ ಹೋಗಿ ಮತ್ತೆ ಒಂದು ಗುಟ್ಕಾ ತಿಂದೆ, ಒಂದು ಸಿಗರೇಟ್ ತಿಂದೆ. ಅಲ್ಲಿಂದ ಲಾಸ್ಟ್ ಕೊನೆ ಆಯ್ತು, ಬಿಡುಗಡೆ. ಅಲ್ಲಿಂದ ನನಗೆ ದೇವರ ಆತ್ಮ ಹೇಳಿದ, ಅಲ್ಲಿಂದ ಇಲ್ಲ. ಇನ್ನು ಕುಡಿಯೋದು ದೇವರ ಹತ್ರ ಪ್ರಾರ್ಥನಾ ಮಾಡ್ತಿದ್ದೆ, ದೇವರೇ ಇದು ಕುಡಿಯೋದು ಬಿ ಬಿಡಿಸು, ನನಗ ಕುಡಿಯೋದು ಬಿ ಬಿಡಿಸು ಅಂತ. ಫಸ್ಟ್ ಕುಡಿಯೋದೇ ಬಿಡಿಸಿದ್ದ, ಕುಡಿಯೋದು ಬಿಡಿಸು ಅಂತ ನಾನು ಪ್ರೇಯರ್ ಮಾಡಿ, ನಾನು ಕುಡಿಯಕ್ಕೆ ಹೋಗ್ತಾ ಇದ್ದೀನಿ ದೇವರೇ, ನಿಂದ್ರಿಸು, ಜುಮಾದಾರಿ ನಿಂದು ಅಂತ. 15 ದಿವಸದಾಗ ಈಗ ಪ್ರೇಯರ್ ಮಾಡಿದ್ನ. 16ನೇ ದಿವಸದಾಗ ಒಳಗ್ಲಿಂತ ಆವಾಜ್ ಬಂತು, ಕುಡಿಯಕ್ಕೆ